ಈ ಟ್ರಿಕ್ ಅಲ್ಲಿ ಚೆಸ್ಟ್ ಪ್ಲೀಟ್ ಸ್ಪ್ರೆಡ್ ಮಾಡೋದು ಗೊತ್ತಿರಲ್ಲ, ಸ್ಕಿಪ್ ಮಾಡಿದ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಫಸ್ಟ್ ಕ್ಲೈಂಟ್ ಬ್ಲೌಸ್ ತಗೊಳ್ಳಿ ಅಂಡ್ ಬ್ಲೌಸ್ ಬಟನ್ ಲಾಕ್ ಮಾಡಿ ಪ್ರಾಪರ್ ಆಗಿ ಐರನ್ ಟೇಬಲ್ ಮೇಲೆ ಸ್ಪ್ರೆಡ್ ಮಾಡಿ. ಈಗ ಶೋಲ್ಡರ್ ಪಿನ್ ನಾವು ಎಕ್ಸಾಕ್ಟ್ ಆಗಿ ಸಾರಿ ಡ್ರೇಪ್ ಮಾಡಿದಾಗ ಎಲ್ಲಿ ಸೆಕ್ಯೂರ್ ಮಾಡ್ತೀವೋ ಅಲ್ಲಿಗೆ ಟೇಬಲ್ ಪೆಗ್ ಇಟ್ಟು ಲಾಕ್ ಮಾಡಿ. ಅಂಡ್ ನಾನು ಇಲ್ಲಿ ತೋರಿಸ್ತಾರಂಗೆ ಬ್ಲೌಸ್ ಕಾರ್ನರ್ ಗೆ ಇನ್ನೊಂದು ಪ್ಲೀಟ್ ನ ತಗೊಬಂದು ಪ್ಲೇಸ್ಮೆಂಟ್ ಕೊಟ್ಟು ಎವ್ರಿ 3 ಪ್ಲೀಟ್ಗೆ ಒಂದು ಬಾಲ್ ಪಿನ್ ಇಟ್ಟು ಲಾಕ್ ಮಾಡಿ. ಸೊ ದಟ್ ಪ್ಲೀಟ್ಸ್ ಯಾವುದು ಮೂವ್ ಆಗದೆ ಸ್ಟೇಬಲ್ ಆಗಿ ಅದೇ ಪ್ಲೇಸ್ ಅಲ್ಲಿ ನಿಲ್ಲುತ್ತೆ. ಓಕೆನಾ? ಈ ಪ್ರೋಸೆಸ್ ನ ಥ್ರೂ ಔಟ್ ದ ಪ್ಲೀಟ್ ಸ್ಪ್ರೆಡ್ ಮಾಡೋವರೆಗೂ ಎವ್ರಿ 3 ಪ್ಲೀಟ್ ಗೆ ಬಾಲ್ ಪಿನ್ ಇಟ್ಟು ಲಾಕ್ ಮಾಡ್ತೀವಿ. ಈಗ ಎಕ್ಸಾಕ್ಟ್ ಆಗಿ ಔಟರ್ ಪ್ಲೀಟ್ ಬಂದು ನಮ್ಮ ಬ್ಲೌಸ್ ಅದರ್ ಎಂಡ್ ಆಫ್ ದ ಫ್ಯಾಬ್ರಿಕ್ ಸ್ಟ್ರೈಟ್ ಆಗಿ ಕರೆಕ್ಟ್ ಆಗಿ ಹೆಂಡ್ ಆಗಿರ್ಬೇಕು. ಸೊ ದಟ್ ನೀವು ಸ್ಯಾರಿ ಡ್ರೇಪ್ ಮಾಡಿದಾಗ ಪರ್ಫೆಕ್ಟ್ ಆಗಿ ಚೆಸ್ಟ್ ಪ್ಲೀಟ್ ಪ್ರಾಪರ್ ಆಗಿ ಸೆಟಲ್ ಆಗಿರುತ್ತೆ. ಅಂಡ್ ತುಂಬಾ ಜನ ಇನ್ಸೆಕ್ಯೂರ್ ಆಗಿ ಫೀಲ್ ಆಗ್ತಾರೆ, ಸೈಡ್ ಎಲ್ಲ ವಿಸಿಬಲ್ ಆಗುತ್ತೆ ಅಂತ. ಸೊ ಆ ತರದ ಪ್ರಾಬ್ಲಮ್ ಏನು ಬರಲ್ಲ, ಪರ್ಫೆಕ್ಟ್ಲಿ ಪ್ಲೀಟ್ ಇರಲ್ಲ. ಸೊ ಇನ್ನು ಇನ್ ಡೀಟೇಲ್ ಆಗಿ ಗೊತ್ತಾಗಬೇಕು ಅಂದ್ರೆ ಆನ್ಲೈನ್ ಕ್ಲಾಸ್ ಶೆಡ್ಯೂಲ್ ಮಾಡಿದ್ದೀನಿ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಯಾರಾದ್ರೂ ನಾನು ತುಂಬಾ ಹೆಲ್ದಿ ಆಗಿದ್ದೀನಿ, ನಂಗೆ ಇಷ್ಟೊಂದು ಪ್ಲೀಟ್ಸ್ ಮಾಡ್ಕೊಳಕ್ ಆಗಲ್ಲ ಅಂತ ಫೀಲ್ ಆಗೋರಿಗೆ ಈ ರೀಲ್ ನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗುವ ಮತ್ತೆ.